ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ಫೆಬ್ರವರಿ ತಿಂಗಳ 1ರಂದು ಚುನಾವಣೆ ನಡೆಯಲಿದ್ದು, ಜನವರಿ 21ರಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಲಿದೆ. ಶಿಡ್ಲಘಟ್ಟದಿಂದ 2 ನಿರ್ದೇಶಕರನ್ನ ಆಯ್ಕೆ ಮಾಡಿ ಕಳುಹಿಸಬೇಕಿದೆ. ಕಾಂಗ್ರೆಸ್ನಿಂದ ಇನ್ನೂ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಮುಗಿದಿಲ್ಲವಾದರೂ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಿಂದ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗಿದೆ. ಶಾಸಕ ರವಿಕುಮಾರ್ ತಮ್ಮ ಮೇಲೂರು ಗೃಹ ಕಚೇರಿ ಆವರಣದಲ್ಲಿ ಜೆಡಿಎಸ್ ಕಾರ್ಯಕರ್ತರು, ಮುಖಂಡರು ಮತ್ತು ಡೇರಿಗಳ ಡೆಲಿಗೇಟ್ ಸಭೆ ನಡೆಸಿ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗಿದೆ. ಇನ್ನು ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ರವಿಕುಮಾರ್, ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಬಂಕ್ ಮುನಿಯಪ್ಪ ಮತ್ತು ಜಂಗಮಕೋಟೆ ಕ್ಷೇತ್ರಕ್ಕೆ ಹುಜುಗೂರು ರಾಮಯ್ಯ ಅವರನ್ನ ಅಭ್ಯರ್ಥಿಗಳಾಗಿ ಅಂತಿಮಗೊಳಿಸಲಾಗಿದೆ ಎಂದರು. ಇನ್ನು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಈ ತಿಮ್ಮಸಂದ್ರದ ಶಿವಾರೆಡ್ಡಿ ತಮ್ಮನನ್ನೇ ಅಂತಿಮವಾಗಿ ಆಯ್ಕೆ ಮಾಡಲಾಗುವುದು. ಚೇಳೂರು ಕ್ಷೇತ್ರಕ್ಕೆ 2 ಆಕಾಂಕ್ಷಿಗಳಿದ್ದು, ಬುಧವಾರದೊಳಗೆ ಮಾತುಕತೆ ಮೂಲಕ ಒಬ್ಬರನ್ನ ಅಂತಿಮಗೊಳಿಸಲಾಗುವುದು ಎಂದರು. ಇನ್ನು ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲದೆ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಲಾಗುವುದು. ಪಕ್ಷದ ವರಿಷ್ಠರಾದ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಸೂಚನೆಯಂತೆ ಮೈತ್ರಿ ಮುಂದುವರಿಯಲಿದೆ. ಇನ್ನು ಬುಧವಾರ ನಮ್ಮೆಲ್ಲ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಸಲಾಗುವುದು ಎಂದರು. ಕ್ಷೇತ್ರದ್ದು ಇವತ್ತು ನಮ್ಮ ಒರಿಜಿನಲ್ ಲ್ಯಾಂಡ್ ಶಮಣ್ಣವರು ಆಕಾಂಕ್ಷಿ ಅಂತ ನೆನಪು ಬರೆಸಿದ್ದಾರೆ, ಅದನ್ನು ತೀರ್ಮಾನ ಮಾಡಿಲ್ಲ. ಮತ್ತು ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ್ದು ಇವತ್ತು ನಮ್ಮ ಭಾಗದ ಮುಖಂಡರು ಶಿವಾರೆಡ್ಡಿಯವರು ತಮ್ಮ ವೆಂಕಟರಾಮರೆಡ್ಡಿ ಅವ್ರನ್ನ ಇವತ್ತು ನಮ್ಮ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ನಮ್ಮ ಚಿಲ್ಕಲ್ನೇರ್ ಹೋಬಳಿಯಲ್ಲಿ ಇವತ್ತು ನಮ್ಮ ಪಕ್ಷದ 2 ಮುಖಂಡರು, ಒಂದು ನಮ್ಮ ಕೆಂಚಾಲಹಳ್ಳಿ ಅಧ್ಯಕ್ಷರಾದಂಥ ಕೃಷ್ಣಾರೆಡ್ಡಿಯವರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ NVC ರಾಮರೆಡ್ಡಿಯವರು 2 ಆಕಾಂಕ್ಷಿಗಳಾಗಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ.